ಸಂಡೇ ಎಷ್ಟು ಬೇಗ ಕಳೆದೋಗುತ್ತೆ ಅಲ್ವಾ. ಸಂಡೇ ಕಹಾನಿ ಪಾರ್ಟ್ 2ಗೆ ಸ್ವಾಗತ ಎಲ್ರಿಗೂ. ಮ್ಯಾಚ್ ಮುಗಿಸ್ಕೊಂಡು ಟಿಫನ್ ಮಾಡಿ ಮನೆಗೆ ಬಂದ್ಮೇಲೆ ನನ್ನ ಫ್ರೆಂಡ್ ಒಬ್ರು ಮಾಲೆ ಹಾಕಿದ್ರು. ಅವ್ರು ಇರುಮುಡಿ ಕಟ್ತಾ ಇದ್ರು ಅಂತ ಮುಗುಳುವಳ್ಳಿ ಕಡೆ ಹೊರಟ್ವಿ. ಮುಗುಳುವಳ್ಳಿಗೆ ಹೋದ್ಮೇಲೆ ನಾನು ಮತ್ತೆ ನನ್ನ ಫ್ರೆಂಡ್ ತುಪ್ಪದ ಕಾಯಿ ತುಂಬಿಸಿ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮನೆ ಕಡೆ ಹೊರಟ್ವಿ. ಅಲ್ಲಿಂದ ನನ್ನ ಫ್ರೆಂಡ್ ಅವ್ರ ಮನೆಗೆ ಬಿಟ್ಟು ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ಇತ್ತು ಅಂತ ಅವ್ರ ಮನೆಯಲ್ಲೇ ಸ್ವಲ್ಪ ಹೊತ್ತು ನೋಡ್ಕೊಂಡು ನಮ್ ಮನೆ ಕಡೆ ಬಂದೆ. ನಮ್ ಮನೆಗ್ ಬಂದ್ಮೇಲೆ ಮಾಡಕ್ಕೇನೋ ಕೆಲಸ ಇರ್ಲಿಲ್ಲ ಅಂತ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಸ್ಕೂಟಿ ಬೇರೆ ವಾಶ್ ಮಾಡ್ಬೇಕಿತ್ತು, ಜೊತೆಗೆ ಫ್ರೆಂಡ್ಸ್ ಬೇರೆ ಸಿಗ್ತೀನಿ ಅಂತ ಹೇಳಿದ್ರು. ನಾನು ಮಲ್ಕೊಂಡು ಎದ್ಮೇಲೆ ಟೈಮ್ ನೋಡ್ತೀನಿ, ಆಲ್ರೆಡಿ 6 ಗಂಟೆ. 6 ಗಂಟೆ ಆಗಿದೆಯಲ್ಲಪ್ಪ ಅಂತ ಬೇಗ ಫ್ರೆಶ್ ಅಪ್ ಆಗಿ ಸ್ಕೂಟಿ ವಾಶ್ ಮಾಡೋಕೆ ಅಂತ ಹೊರಟೆ. ನನ್ನ ಫ್ರೆಂಡ್ಸ್ ನನಗೆ ಸರ್ಪ್ರೈಸ್ ಕೊಡೋಕೆ ಅಂತ ಮನೆ ಹತ್ರನೇ ಬಂದ್ಬಿಟ್ರು. ಕಾಫಿ ಕುಡಿಯೋಕೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಬೇಗ ಸ್ಕೂಟಿ ವಾಶ್ ಮಾಡಿದೆ. ಆಮೇಲೆ ಅಗೈನ್ ಮತ್ತೆ ಫ್ರೆಶ್ ಅಪ್ ಆಗಿ ಕಾಫಿ ಕುಡಿಯೋಣ ಅಂತ ಹೊರಟ್ವಿ. ಕಾಫಿ ಕುಡಿಯೋಣ ಅಂತ ನಾವು ಬಂದಿದ್ದೆ ಫಾರೆಸ್ಟ್ ಕೆಫೆಗೆ. ಇದೆಲ್ಲಿದೆ ಅಂತ ನಿಮಗೆ ಗೊತ್ತಿದ್ರೆ ಒಂದು ಕಾಮೆಂಟ್ ಹಾಕಿ. ನಾವು ಕೆಫೆಗೆ ಹೋದಾಗ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ಇನ್ನು ಕೂಡ ನಡೀತಾ ಇತ್ತು. ಒಂದ್ ಸೈಡ್ ಬ್ಯಾಟಿಂಗ್ ಮುಗಿದ್ಬಿಟ್ಟು ಇಂಡಿಯಾ ಬ್ಯಾಟಿಂಗ್ ಆಡ್ತಾ ಇತ್ತು. ಫೈನಲಿ ನಾವು ಲೆಮನ್ ಟೀ ಮತ್ತೆ ಪಕೋಡನ ಆರ್ಡರ್ ಮಾಡಿ ಬೇಗ ಬ್ಯಾಟಿಂಗ್ ಆಡಿ ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಸಂಡೇ ಮಿನಿ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ ಬಾಯ್.